ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಕರ್ಕೊಂಡು ಹೋಗ್ತೀವಿ. ಇವತ್ತು ಏನು ಸ್ಪೆಷಲ್ ಅಂದರೆ ಈ ಪಾರ್ಕಲ್ಲಿ UAE ನ್ಯಾಷನಲ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ, ಇವೆಂಟ್ ನಡೀತಾ ಇದೆ. ಸೊ ಈ ಪಾರ್ಕ್ ಹೆಸರು ಮೊಹಮ್ಮದ್ ಬಿನ್ ಜಯದ್ ಸಿಟಿ ಸ್ಕ್ವೇರ್ ಅಂತ. ಸೊ ನಾನು ನಮ್ಮ ಮನೆಯವರು ಮತ್ತು ಪಾಪು ಈ ಪಾರ್ಕಲ್ಲಿ ಹೋದ್ವಿ ಇವೆಂಟ್ ನೋಡೋಣ ಅಂತ. ಸೊ ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ. ಸೊ ಒಳಗಡೆ ಹೋಗ್ತಾ ಹೋಗ್ತಾ ಫುಲ್ಲು ಲೈಟಿಂಗ್ಸಲ್ಲಿ ಡೆಕೋರೇಟ್ ಮಾಡಿದರು. ಆಮೇಲೆ ರೆಡ್ ಕಾರ್ಪೆಟ್ ಹಾಕಿದ್ರು. ಸೊ ಅದರ ಕಾರ್ಪೆಟ್ ಮೇಲೆ ನಡ್ಕೊಂಡು ನಾವು ಒಳಗಡೆ ಹೋದ್ವಿ. ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಸೈಡಲ್ಲಿ ನಾ ಮೆಡಿಕಲ್ ಫೆಸಿಲಿಟೀಸು ಮತ್ತು ಪಾಪುಗಳಿಗೆ ತುಂಬ ಪಾಪುಗಳು ಮತ್ತು ಮಕ್ಕಳು ಬಂದಿದ್ವಲ್ಲ, ಇಷ್ಟು ಜನದಲ್ಲಿ ಕಳೆದೋಗ್ಬಿಡ್ತವೆ ಅಂತ ಮಕ್ಕಳು ಸೇಫ್ಟಿಗೆ ಟ್ಯಾಗ್ಸ್ ಮಾಡಿದರು. ಪೇರೆಂಟ್ಸ್ ನೇಮ್ ಮತ್ತು ಪೇರೆಂಟ್ಸ್ ಫೋನ್ ನಂಬರ್ ಬರೆದು ಎಲ್ಲ ಮಕ್ಕಳ ಕೈಗೆ ಟ್ಯಾಗ್ ಹಾಕ್ತಾಯಿದ್ರು. ಸೊ ನಾವು ನಮ್ಮ ಪಾಪುಗೆ ಒಂದು ಟ್ಯಾಗ್ ತೊಗೊಂಡ್ವಿ. ನಮ್ಮ ಮನೆಯವ್ರ ಫೋನ್ ನಂಬರ್ ಎಲ್ಲ ಬರೆದು ಟ್ಯಾಗಿಗೆ ಹಾಕಿ ಪಾಪು ಕೈಗೆ ಹಾಕಿದ್ರು. ಸೊ ಆಮೇಲೆ ಮುಂದೆ ನಾವು ಹೋಗ್ತಾ ಹೋಗ್ತಾ ಫುಲ್ಲು ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆಮೇಲೆ ತುಂಬ ಜನ ಬಂದಿದ್ದರು ಅಲ್ಲಿ ಇವೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ. ಇದು 54th 54ನೇ UAE ನ್ಯಾಷನಲ್ ಫ್ಲ್ಯಾಗ್ ಡೇ ನಡೀತಾ ಇತ್ತು. ಸೊ ಅಲ್ಲಿ ಮುಂದೆ ಹೋದ್ವಿ. ಆ ಕಡೆ ಟೆಂಟಲ್ಲಿ ತುಂಬ ಜನ ಇದ್ದರು. ಸೊ ಏನಪ್ಪ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಟೆಂಟಲ್ಲಿ ಎಲ್ಲ ಮಕ್ಕಳಿಗೂ ಮುಖದಲ್ಲಿ ಮತ್ತು ಕೈಯಲ್ಲಿ ಎಲ್ಲ UAE ಫ್ಲ್ಯಾಗ್ನ ಚಿತ್ರ ಮಾಡ್ತಾಯಿದ್ರು ಕಲರಲ್ಲಿ. ಸೊ ಅಲ್ಲಿ ಈ ಟೆಂಟ್ನ ಮುಗಿಸ್ಕೊಂಡು ನಾವು ಅಪೋಸಿಟ್ ಟೆಂಟಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿ ಆ ಟೆಂಟಲ್ಲಿ ಇಂಡೋರ್ ಗೇಮ್ಸ್ನ ಹಾಕಿದ್ರು. ಮಕ್ಕಳು ಗೇಮ್ಸ್ ಆಟಾಡ್ತಾ ಎಂಜಾಯ್ ಮಾಡ್ತಾಯಿದ್ರು. ಬಝಿಂಗ್ ಗೇಮ್ ಇದು. ಬಝಿಂಗ್ ಗೇಮ್ ಆಡ್ತಾ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇದಷ್ಟೇ ಅಲ್ಲ, ಇನ್ನೂ ಇಂಡೋರ್ ಗೇಮ್ಸ್ ಇತ್ತು. ಪಕ್ಕದಲ್ಲಿ ನೀವು ನೋಡ್ಬೋದು ಲೂಡೋ ಗೇಮ್ ಇತ್ತು, ಆಮೇಲೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಇತ್ತು, ಮತ್ತು ನಾಟ್ಸ್ ಆ್ಯಂಡ್ ಕ್ರಾಸ್ ಗೇಮ್ ಇತ್ತು. ನೀವು ನೋಡ್ಬೋದು ಎಲ್ಲ ಬೋರ್ಡು ಎಷ್ಟು ದೊಡ್ಡ ದೊಡ್ಡದಿದೆ. ಕೇರಮ್ ಕೂಡ ಇತ್ತು. ಆಮೇಲೆ ಅಲ್ಲಿಂದ ನಾವು ಮತ್ತೆ ಬೇರೆ ಕಡೆ ಹೋದ್ವಿ. ಇನ್ನೂ ನೋಡೋಣ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದ್ವಿ. ಯೂಶ್ವಲಿ ಪಾರ್ಕ್ ಎಷ್ಟು ಕ್ರೌಡ್ ಇರೋದಿಲ್ಲ. ನಾವು ಯಾಕಂದರೆ ಡೈಲಿ ಬರುವಂಥ ಪಾರ್ಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಅವರ ಲೋಕಲ್ ಕಲ್ಚರು. ಈ ಟೆಂಟ್ಸ್ಗಳಲ್ಲಿ ಎಲ್ಲ ಅವರ ಲೋಕಲ್ ಟ್ರೆಡಿಷನ್, ಕಲ್ಚರ್, ಆಮೇಲೆ ಫುಡ್, ಬಟ್ಟೆ ಇವೆಲ್ಲವನ್ನು ಪ್ರದರ್ಶನ ಮಾಡಿದರು. ಈ ಇವೆಂಟಲ್ಲಿ ಖುದ್ದಾಗಿ ಲೋಕಲ್ಸ್ ಅವರ ಮನೆಯಿಂದ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ದರು. ನಾವು ಕೂಡ ಲೋಕಲ್ಸ್ದು ಸ್ನ್ಯಾಕ್ಸನ್ನು ಟ್ರೈ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಈ ಸ್ಟಾಲಲ್ಲಿ ನೋಡ್ಬೋದು ಎಲ್ಲ ತಂದೆ ತಾಯಿಗಳ ಜೊತೆಗೆ ಅವ್ರ ಮಕ್ಕಳು ಸಮೇತ ಸಪೋರ್ಟ್ ಮಾಡ್ತಾಯಿದ್ರು. ರೈಟ್ ಅಲ್ವಾ? ಈ ಕಲ್ಚರ್ ಮತ್ತು ಟ್ರೆಡಿಷನ್ನ ಮುಂದೆ ಪಾಲಿಸ್ಕೊಂಡು ಹೋಗೋರು ಅವರೇ ಅಲ್ವಾ? ಸೊ ಎಲ್ಲ ಅವರ ಜನ್ರೇಷನಿಗೆ ಗೊತ್ತಾಗಬೇಕು ಅಂತ ಮಕ್ಕಳನ್ನು ಸಮೇತ ತಂದೆ ತಾಯಿಗಳು ಕರ್ಕೊಂಬಂದು ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಈ ಸ್ಟಾಲ್ಸ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅವರ ಕಲ್ಚರ್ ಮತ್ತು ಟ್ರೆಡಿಷನನ್ನು ಪ್ರದರ್ಶನ ಮಾಡಿದರು. ನೀವು ನೋಡ್ಬೋದು ಅವರು ತುಂಬ ಪರ್ಫ್ಯೂಮ್ಸ್ ಯೂಸ್ ಮಾಡ್ತಾರೆ. ಪರ್ಫ್ಯೂಮ್ಸು ಆಗಲಿ, ಆಮೇಲೆ ಕಾಫಿ ಕಪ್ಸ್ ಆಗಲಿ, ಇವೆಲ್ಲವನ್ನು ಈ ಇವೆಂಟಲ್ಲಿ ಎಕ್ಸಿಬಿಟ್ ಮಾಡಿದರು. ಅವರ ಲೋಕಲ್ ಬಟ್ಟೆಗಳು ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾರಿಗರಿ ಇದೆ ಅದರಲ್ಲಿ, ಮತ್ತು ಆ ಬೀಡ್ಸ್ ಎಲ್ಲ ಇತ್ತು. ನನಗೆ ತುಂಬ ಇಷ್ಟ ಆಯಿತು ಅದು ನೋಡಿ. ಪಕ್ಕದಲ್ಲಿ ಗೇಮಿಂಗ್ ಸೆಂಟರ್ಸ್ ಇತ್ತು. ಈ ಗೇಮಿಂಗ್ ಸೆಂಟರ್ನ ನೋಡಿ ನನ್ನ ಮಗಳು ತುಂಬ ಆಟ ಮಾಡ್ತಾಯಿದ್ಲು. ನಾನು ಆಟ ಆಡ್ತೀನಿ ಅಂತ. ಬಟ್ ಅವಳೊಬ್ಳನ್ನೇ ಬಿಡೋಕ್ಕೆ ಭಯ ಆಗ್ತಾಯಿತ್ತು. ಸೊ ನಾವು ಅವಳನ್ನ ಯಾವ ಗೇಮ್ಗೂ ಇಲ್ಲಿ ಬಿಡಲಿಲ್ಲ. ಹಂಗೆ ನೋಡ್ಕೊತಾ ನಾವು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಮಕ್ಕಳಿಗೆ ಅಂತ. ಎಲ್ಲ ಪೇರೆಂಟ್ಸು ಬ್ಯುಸಿ ಇದ್ದರೆ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಅವರ ಇಷ್ಟವಾದ ಗೇಮ್ಸನ್ನು ಆಡ್ಬೋದಾಗಿತ್ತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಇಲ್ಲಿ ತುಂಬ ಸೇಫ್ಟಿ ಇರುತ್ತೆ, ಏನೂ ಭಯ ಇಲ್ಲ. ಸೊ ಮಕ್ಕಳು ಬಂದ್ಬಿಟ್ಟು ಆರಾಮಾಗಿ ಗೇಮ್ಸ್ನ ಆಡ್ಬೋದಿತ್ತು. ಎಂಟರ್ಟೈನ್ಮೆಂಟ್ ಇತ್ತು ಇಲ್ಲಿ ತುಂಬ. ಆಮೇಲೆ ಫುಲ್ ಆನ್ ಪೈಸಾ ವಸೂಲ್. ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಪಾಪುನ ಈ ಕಡೆಯಿಂದ ಡೈವರ್ಟ್ ಮಾಡೋಕ್ಕೆ ನಾವು ಬೇರೆ ಕಡೆ ಹೋದ್ವಿ. ಯಾಕಂದರೆ ಅವಳು ತುಂಬ ಹಠ ಮಾಡ್ತಾಯಿದ್ಲು. ಮಕ್ಕಳನ್ನ ನೋಡಿ ಅವಳಿಗೂ ಅವ್ರ ಜೊತೆ ಆಟ ಆಡಬೇಕು ಅಂತ ತುಂಬ ಆಸೆ. ಸೊ ಬಟ್ ನಾವು ಬಿಡೋಕ್ಕಾಗಲ್ಲ, ಅವಳು ಇನ್ನೂ ಸಣ್ಣ ಪಾಪು. ಸೊ ಅಲ್ಲಿಂದ ನಾವು ಬೇರೆ ಜಾಗಕ್ಕೆ ಹೋದ್ವಿ. ಮತ್ತು ಇನ್ನೂ ಸ್ಟಾಲ್ಸನ್ನು ನೋಡ್ತಾ ಇದ್ವಿ ನಾವು.
ಸಣ್ಣ ಸಣ್ಣ ಬೊಂಬೆಗಳಾಗಲಿ ಎಲ್ಲ ಕ್ರಿಯೇಟಿವ್ ಬೊಂಬೆಸ್ ಮಕ್ಕಳು ಮಾಡ್ಕೊಂಬಂದಿದ್ರು. ಆಮೇಲೆ ನೋಡ್ಬೋದು ನೀವು ಲೋಕಲ್ಸ್ ಅವರ ಮನೆಯಿಂದ ಮಾಡ್ಕೊಂಬಂದಿರೋ ಅಡುಗೆಯನ್ನು ಜನಕ್ಕೆ ಸರ್ವ್ ಮಾಡ್ತಾಯಿದ್ರು. ಎಲ್ಲದಕ್ಕೂ ಸರ್ಟನ್ ಅಮೌಂಟ್ ಇತ್ತು. ಮತ್ತು ಮುಂದೆ ಇನ್ನೂ ಬೇರೆ ಸ್ಟಾಲ್ಸ್ ಹತ್ರ ಹೋಗ್ತಾ ಇದ್ವಿ. ಪರ್ಫ್ಯೂಮ್ಸ್ ಮತ್ತು ಕಾಫಿ, ಆಮೇಲೆ ನನಗೆ ತುಂಬ ಇಷ್ಟ ಆಯಿತು. ಸಣ್ಣ ಸಣ್ಣ ಬೊಂಬೆ ಕ್ಯೂಟಾಗಿತ್ತು. ಆಮೇಲೆ ನಮಗೆ ಅಲ್ಲಿ ಮ್ಯೂಸಿಕ್ ಕೇಳಿಸ್ತು. ಏನಪ್ಪ ಅಂತ ಆ ಕಡೆ ನಾವು ಹೊರಟ್ವಿ. ಅಲ್ಲಿ ನೋಡಿದ್ರೆ ಒಂದು ಇವೆಂಟ್ ನಡೀತಾ ಇತ್ತು. ಎಲ್ಲರೂ ಅವ್ರ ಮನೆಯಿಂದ ಮ್ಯಾಟು, ತಿಂಡಿ ತಿನಿಸುಗಳು ಎಲ್ಲರೂ ತಂದಿದ್ದರು. ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾಯಿದ್ರು. ಪಿಕ್ನಿಕ್ ಸ್ಪಾಟ್ ಥರ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಬಂದು ಈ ಇವೆಂಟನ್ನು ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ಈ ಜಗ್ಲಿಂಗ್ ಪರ್ಫಾಮೆನ್ಸ್ ನೋಡೋಣ ಅಂತ ಬಂದ್ವಿ. ಇಲ್ಲಿ ಕೂರಕ್ಕೂ ಸಮೇತ ನಮಗೆ ಜಾಗ ಇರಲಿಲ್ಲ. ಸೊ ಹಾಗೆ ನಿಂತ್ಕೊಂಡು ಈ ಪರ್ಫಾಮೆನ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಈ ಪರ್ಫಾಮೆನ್ಸ್ ನೋಡ್ತಾ ಚೇರ್ ಮಾಡ್ತಾಯಿದ್ರು. ನಾವು ಕೂಡ ಈ ಪರ್ಫಾಮೆನ್ಸ್ ನೋಡಿ ಚೇರ್ ಮಾಡಿದ್ವಿ. ಮಕ್ಕಳು ಆಮೇಲೆ ದೊಡ್ಡವರು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. UAE ಫ್ಲ್ಯಾಗ್ ಡೇ ಬಂದ್ಬಿಟ್ಟು ಡಿಸೆಂಬರ್ 2ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಇವರು 3ರಿಂದ 4 ದಿವಸ ಮುಂಚೆಯಿಂದನೇ ಈ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ. ಈ UAE ನ್ಯಾಷನಲ್ ಡೇ ಪ್ರಯುಕ್ತ ಎಲ್ಲ ಸ್ಕೂಲ್ಗಳಿಗೂ ಮತ್ತು ಆಫೀಸ್ಗಳಿಗೂ ರಜಾ ಇರುತ್ತೆ. ಎಲ್ಲ ಇವೆಂಟ್ನ ಎಂಜಾಯ್ ಮಾಡ್ತಾಯಿದ್ರು. ಇವಾಗ ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾಯಿದ್ದಾರೆ ಲೋಕಲ್ ಡ್ಯಾನ್ಸ್ ಪರ್ಫಾಮೆನ್ಸ್ಗೆ. ಇವರ ಲೋಕಲ್ ಕಲ್ಚರಲ್ ಡ್ಯಾನ್ಸ್ ಇದು. ನಾವು ಕೂಡ ಈ UAE ಲೋಕಲ್ ಡ್ಯಾನ್ಸ್ ಪರ್ಫಾಮೆನ್ಸ್ ನೋಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂತ. ಎಲ್ಲರೂ ಅವ್ರ ಫ್ಯಾಮ್ಲಿ ಜೊತೆ ಈ ಇವೆಂಟ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ. ಒಂಥರ ಪಿಕ್ನಿಕ್ ಸ್ಪಾಟ್ ಥರ ಅನಿಸ್ತಾ ಇದೆ ಇದು. ನೋಡಿ ಅವರ ಲೋಕಲ್ ಡ್ಯಾನ್ಸ್ ಶುರು ಆಯಿತು. ಎಲ್ಲರೂ UAE ಲೋಕಲ್ ಡ್ರೆಸ್ ಇದು, ಹುಡುಗರು ಹಾಕುವ ಡ್ರೆಸ್ ಇದು. ಇದಕ್ಕೆ ಕಂದೂರ್ ಅಂತಾರೆ. ಎಲ್ಲ ಒಂದೇ ಥರ ಕೋಆರ್ಡಿನೇಷನ್ ಇದೆ ಈ ಡ್ಯಾನ್ಸಲ್ಲಿ. ನೋಡಿ ಎಲ್ಲರೂ ಒಂದೇ ಥರ ಕೋಆರ್ಡಿನೇಷನ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅವರ ಡ್ಯಾನ್ಸ್ದು ಸಣ್ಣ ವಿಡಿಯೋವನ್ನು ಹಾಕ್ತೀನಿ, ನೀವು ನೋಡ್ಬೋದು. ನಾವು ಕೂಡ ಈ ಪರ್ಫಾಮೆನ್ಸ್ನ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ವಿ ಮತ್ತು ಚೇರ್ ಮಾಡ್ತಾಯಿದ್ವಿ. ಆದರೆ ಇವೆಂಟಿನ ಮಧ್ಯದಿಂದ ನಾವು ಹೊರಡ್ಬೇಕಾಗಿ ಬಂತು. ಏಕೆಂದರೆ ಪಾಪು ತುಂಬ ಹಠ ಮಾಡ್ತಾಯಿದ್ಲು. ನಾನು ಇವರ ಡ್ಯಾನ್ಸ್ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡ್ಬೋದು. ನಾನಿವಾಗ ಈ ವಿಡಿಯೋನ ಅವರ ಕಲ್ಚರಲ್ ಡ್ಯಾನ್ಸಿಂದ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬರ್ತೀನಿ.